ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಶನಿವಾರ ಇವತ್ತು ಮಗಂದು ಸ್ಕೂಲ್ ಬೇಗನೆ ಇದೆ. ಒಂದು ಬೇಗ ಎದ್ದು ನಾಷ್ಟ ಎಲ್ಲ ಮಾಡಿಕಟ್ಬೇಕು ಅಂದು ಬೇಗ ಎದ್ದೆ. ನಮ್ಮ ಮೇಡಮ್ ಅವ್ರು ನಮ್ಮ ಹಿಂದ್ಗಡೆನೇ ರೆಡಿ ಇರ್ತಾರೆ. ನಾಷ್ಟ ಏನು ಮಾಡೋದು ಅಂದ್ಕೊಂಡಾಗ ಮತ್ತು ಇಡ್ಲಿ ಸಾಂಬಾರು ಚಟ್ನಿ ಕೊಟ್ಟಿತ್ತು. ಇವತ್ತು ಅದೇ ಆಯ್ತಲ್ಲ ಅಂದು ಅವನಿಗೂ ಕೊಟ್ಟು ನಾವು ತಿಂದ್ವಿ. ಅವಳು ಮಲ್ಕೊಂಡ್ಳು. ಅವಳು ಮನಗಿಸಿ ಮಲ್ಕೊಂಡಿದ್ಲು ಅಂದು ನಾನು ಬೇಗ ಎಲ್ಲ ಜಳಕ ಪೂಜೆ ಎಲ್ಲ ಮಾಡ್ಕೊಂಡು ಅವಳು ಹೇಳೋಷ್ಟೊತ್ತಿಗೆ ಅವಳು ಇದ್ಮೇಲೆ ಅವಳಿಗೆ ಸ್ವಲ್ಪ ಏನಾದರೂ ಮಾಡಿ ತಿನ್ನಿಸಿದ್ರಾಯ್ತು ಅಂದು ರೆಡಿ ಮಾಡ್ಕೊಳ್ತಾ ಇದ್ದೆ. ಈ ಬಾಟಲ್ ನಾನು ಆನ್ಲೈನಲ್ಲಿ ತೊಗೊಂಡಿದ್ದೆ. ಕ್ವಾಲಿಟಿ ಮಾತ್ರ ಸೂಪರ್ ಇದೆ, ತುಂಬಾ ಸಾಫ್ಟಾಗಿದೆ. ನನ್ನ ಮಗಳಿಗೆ ತಿನ್ನಿಸೋದಕ್ಕೂ ನನಗೆ ತುಂಬ ಪರ್ಫೆಕ್ಟ್ ಕೂಡ ಅನಿಸುತ್ತೆ. ನಾನು ಇವಾಗ ಅವಳಿಗೆ ತಿನ್ನಿಸೋದಕ್ಕೆ ಸ್ವಲ್ಪ ಹೆಸರು ಕಾಳು, ಸ್ವಲ್ಪ ಅಕ್ಕಿ 2 ಕ್ಲೀನ್ ವಾಶ್ ಮಾಡಿ ಕುಕ್ಕರಿಗೆ ಹಾಕಿ ಸ್ವಲ್ಪ ಅರಿಶಿನ, ಸ್ವಲ್ಪ ಜೀರಿಗೆ ಹಾಕಿ ಚೆಂದ ಶಿಟಿ ಹೊಡಿಸಿ, ಫುಲ್ ಸ್ಮ್ಯಾಶ್ ಆಗಂಗೆ ಶಿಟಿ ಹೊಡಿಸಿ ಚೆಂದ ಅವಳಿಗೆ ತಿನ್ನಿಸ್ತೇನೆ. ತಿನ್ನಿಸಾದ್ಮೇಲೆ ಸ್ವಲ್ಪ ಗುರಾಳ್ ಪೌಡ್ರ್ ಕೂಡ ಖಾಲಿಯಾಗಿತ್ತು, ಅದನ್ನು ಪೌಡ್ರ್ ಮಾಡಿ ಇಟ್ಕೊಂಡೆ. ನೆಕ್ಸ್ಟ್ ಸ್ವಲ್ಪ ಪುಡಿ ಚಟ್ನಿ ಕೂಡ ಖಾಲಿಯಾಗಿತ್ತು. ಚಟ್ನಿನೂ ಮಾಡ್ಕೊಳ್ಳೋಣ ಅಂದು ಶೇಂಗಾ ಎಲ್ಲ ಹುರಿದು ಅದನ್ನು ಸಿಪ್ಪೆ ಎಲ್ಲ ತೆಗೆದಿಟ್ಕೊಂಡಿದ್ದೆ. ಸ್ವಲ್ಪ ಒಣ ಕೊಬ್ಬರಿ, ಹಾಗೆ ಪುಟಾಣಿ, ಉಪ್ಪು ಮತ್ತು ಜೀರಿಗೆ, ಬೆಲ್ಲ, ಬೆಳ್ಳುಳ್ಳಿ ಎಲ್ಲ ಹಾಕಿ ಫಸ್ಟು ಕೊಬ್ಬರಿ ಎಲ್ಲ ಮಿಕ್ಸಿ ಮಾಡಿ ತೆಗೆದಿಟ್ಕೊಂಡೆ. ನಂತರ ಪುಟಾಣಿ ಇವೆಲ್ಲ ಉಳಿದಿರೋ ಎಲ್ಲ ಹಾಕಿ ಮಿಕ್ಸಿ ಮಾಡಿ ಸ್ವಲ್ಪ ಚಿಲ್ಲಿ ಪೌಡ್ರ್ ಎಲ್ಲ ಹಾಕ್ಕೊಂಡು ಪೌಡ್ರ್ ಮಾಡಿ ಇಟ್ಕೊಂಡೆ. ರೆಡಿ ಮಾಡಿ ಇಟ್ಕೊಂಡಿರೋದಂತೆ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಒಂದು ಬಾಟಲ್ಗೆ ಹಾಕಿ ತೆಗೆದಿಟ್ಕೊಂಡೆ. ಮಧ್ಯಾಹ್ನ ಊಟಕ್ಕೆ ರೆಡಿ ಮಾಡ್ಕೊಬೇಕಿತ್ತು. ಅವಳನ್ನ ಮನಸ್ಕೊಂಡು ಊಟಕ್ಕೆಲ್ಲ ರೆಡಿ ಮಾಡ್ಕೊಳೋಣ ಅಂದು ಅವಳನ್ನ ಫಸ್ಟ್ ಮನಸ್ಕೊಂಡೆ. ಅವಳು ಮಲ್ಕೊಳೋಕ್ಕೆ ನನ್ನ ಮಗ ಬಂದೇ ಬಿಟ್ಟ. ಅವನು ಬಂದಮೇಲೆ ಅವನ ಡ್ರೆಸ್ ಚೇಂಜ್ ಮಾಡಿ ರೆಡಿ ಮಾಡಿದೆ. ರೆಡಿ ಆದಮೇಲೆ ಅವನು ಆ ಕಡೆ ಆಟ ಆಡೋಕ್ಕೆ ಹೋದ. ಆಮೇಲೆ ಊಟಕ್ಕೆ ಬಟಾಣಿ ಕಾಳು ಪಲ್ಯ ಹಾಗೆ ರೊಟ್ಟಿ ಮಾಡಿಕೊಂಡೆ. ನಮ್ಮ ಮನೆಯವರು ಬಂದರು ಕೆಲಸದಿಂದ. ಅವ್ರು ಬಂದಮೇಲೆ ಕುತ್ಕೊಂಡು ಊಟನೂ ಮಾಡಿಕೊಂಡು. ಶನಿವಾರ ಸಂತೆ ಇದೆ, ಸಂತೆ ಮಾಡ್ಕೊಂಬರ್ರಿ ಅಂದೆ. ಸಂತೆ ಮಾಡ್ಕೊಂಬರಕ್ಕೆ ಹೋದ್ರು ಅವರು. ಸಂತೆ ಮಾಡ್ಕೊಂಬಂದು ಕೊಟ್ಟು ಕಿರಾಣಿ ಐಟಮ್ಸ್ ಎಲ್ಲ ಖಾಲಿಯಾಗಿತ್ತು, ಅದನ್ನು ಎಲ್ಲ ಚೀಟಿ ಬರ್ಕೊಟ್ಟಿದ್ದೆ. ಅದನ್ನು ಎಲ್ಲ ತೊಗೊಂಬಂದಿಟ್ರು. ಎಲ್ಲ ತೊಗೊಂಬಂದಿಟ್ಮೇಲೆ ಜೋಡಿಸ್ಕೊತಾ ಇದ್ದೆ. ಎಲ್ಲ ಜೋಡಿಸ್ಕೊಂಡು ಎಲ್ಲ ತೆಗೆದು ಇಟ್ಕೊಂಡೆ. ನನ್ನ ಮಗ ಇಲ್ಲಿ ನಾನೇ ಜೋಡಿಸ್ತಾ ಇದ್ದೆ. ಮತ್ತು ನಾ ಎಲ್ಲ ತೆಗೆದು ಎಲ್ಲ ಜೋಡಿಸಿಟ್ಟೆ. ಕಿವಿ ಫುಡ್ಸ್ ಕಮ್ಮಿ ರೇಟಿಗೆ ಸಿಕ್ಕುವಂತೆ ಹಾಗೆ 3 ಪ್ಯಾಕ್ ತೊಗೊಂಬಂದಿದ್ರು ನಮ್ಮ ಮನೆಯವರು. ಹಾಗೆ ಎಲ್ಲ ಜೋಡಿಸಿ ತೆಗೆದಿಟ್ಕೊಂಡು ಆದಮೇಲೆ ನೈಟ್ ಊಟಕ್ಕೆ ಸ್ವಲ್ಪ ರೈಸ್ ಮಾಡ್ಕೊಬೇಕಿತ್ತು. ಎಲ್ಲ ಅಡುಗೆನೂ ಇತ್ತು, ಮಧ್ಯಾಹ್ನ ಮಾಡಿದ್ದು. ಸ್ವಲ್ಪ ರೈಸ್ ಮಾಡ್ಕೊಂಡು ಅಷ್ಟೇ. ಒಂದು ಕಡೆ ತತ್ತಿ ಬೇಯೋದಕ್ಕೆ ಇಟ್ಕೊಂಡೆ. ಇವರಿಲ್ಲಿ ಹಾಡು ಹೇಳೋಕ್ಕೆ ಸ್ಟಾರ್ಟ್ ಆಗಿದ್ದರು. ನನಗೂ ಹೇಳಿ ಮಮ್ಮಿ ಅಂತ ಕೊಡ್ತಾಯಿದ್ದ. ನಾನು ಸ್ವಲ್ಪ ಹೇಳ್ದಂಗೆ ಮಾಡಿ ಮತ್ತು ನನ್ನ ಮಗಳಿಗೆ ಕೆಳಗೆಲ್ಲ ಹಾಕ್ಕೊಂಡು ಊಟ ಎಲ್ಲ ಮಾಡಿದ್ವಿ. ಊಟ ಎಲ್ಲ ಆದಮೇಲೆ ನಮ್ಮ ಮಾವರಿವರು ನನ್ನ ಮಗಳು ಹೆಚ್ಕೊಂಡು ಕೂತ್ಕೊಂಡಿದ್ರು. ಓಕೆ ಬಾಯ್. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಓಕೆ ಬಾಯ್, ಟೇಕ್ ಕೇರ್.